6:30 ಅಂದ್ರೆ ರೋಜಾ ಬಿಡ್ತಾರೆ. ಸೊ ಹಂಗಾಗಿ ಈಗ ಏನೋ ಸ್ವಲ್ಪ ಬಿಸಿಯಾದ ಅಡುಗೆ ಮಾಡ್ತೀನಿ ರೀ ಸಾನಿಯಾಗ. ಈಗ ಟೈಮ್ 5 ಗಂಟೆ ಆಗೈತಿ, ಇನ್ನೊಂದು ತಾಸೊಳಗೆ ಬರ್ತಾಳೆ ಆಕೆ. ಆಮೇಲೆ ಸಾರು ಐತಿ, ಈಗ ಅನ್ನ ಮಾಡ್ತೀನಿ, ಸ್ವಲ್ಪ ಚೌಳಿಕಾಯಿ ಪಲ್ಯ ಮಾಡ್ತೀನಿ. ಆಮೇಲೆ ಆಕೆ ಒಂದು ಸ್ವೀಟ್ ಮಾಡಿ ಮಮ್ಮಿ ಏನಾರ ಅಂತಂದು ಹೇಳೋಗಳ್ರಿ ಇವತ್ತು. ಹಾಗಾಗಿ ಇದೈತ್ರಿ ಗುಲಾಬ್ ಜಾಮೂನ್ ಪ್ಯಾಕೆಟ್. ಹೋದ ತಿಂಗಳು ರೇಷನ್ ಒಳಗೆ ತೊಗೊಂಬಂದಿದ್ವು ಅದಾವೆ ರೀ. ಮತ್ತು ಅವು ಇನ್ನೂ ಸ್ವಲ್ಪ ದಿನ ಇಟ್ಬಿಟ್ವು ಅಂತ ಹೇಳಿದ್ರೆ ಇಷ್ಟ ಆಗಿಬಿಡ್ತಾವ್ರಿ ಅವು. ಸೊ ಹಾಗಾಗಿ ಗುಲಾಬ್ ಜಾಮೂನನ್ನು ಮಾಡಿಬಿಡ್ತೀನಿ ರೀ. ಆಕೆ ಗುಲಾಬ್ ಜಾಮೂನ್ ಅಂದ್ರೆ ಭಾಳ ಇಷ್ಟ, ಅದನ್ನು ಮಾಡ್ತೀನಿ. ಫಸ್ಟ್ ಪಲ್ಯ ಮಾಡಿ ಸ್ವಲ್ಪ ಅನ್ನಕ್ಕಿಟ್ಟು ಸ್ವೀಟ್ ಮಾಡ್ತೀನಿ ಏನಾದರೂ. ಆಕೆ ರೋಜಾ ಬಿಡೋಕ್ಕಾಗ್ತವೆ. ಮತ್ತಿನ್ನ ಹಣ್ಣು ಆಮೇಲೆ ಖಜೂರು ಅವೆಲ್ಲ ಅದಾವೆ, ಅದ್ಲಿಂತ್ರ ರೋಜಾ ಬಿಡ್ತಾಳೆ. ಆಮೇಲೆ ಊಟ ಮಾಡ್ತಾಳೆ ಆಕೆ. ತುಳಸಿ ಗಿಡ ಒಂದು ಸರ ಚಿಗಿತಾವು, ಒಂದು ಸರ ಒಣಗಿ ಬಿಡ್ತಾವೆ. ಆಮೇಲೆ ಆಲೂವೆರಾ ಗಿಡ ಅಂತ ಮಸ್ತ್ ಚಿಗಕತ್ತವ್ರಿ ಅವು. ಇಟ್ಟಿಟ್ಟು ಇದ್ದವು, ಎಷ್ಟು ದೊಡ್ಡವು ಹಾಕತ್ತವು ಈ ಬಕೆಟ್ ಒಳಗನ ಅಲ್ಲಿ ಕೂಡ. ಆಮೇಲೆ ತಮ್ಮನ್ನ ಬಂದ ಸ್ಕೂಲಿಂತ್ರ ಚೌಳಿಕಾಯಿ ತೊಳ್ಕೊಂಡು ಬೇಳತ್ತಿದೆ. ಈಗ ಈ ಚೌಳಿಕಾಯಿ ಎಳೆ ಇದ್ದಾಗ ಹುರಿದು ಮಾಡಿದ್ರೆ ರುಚಿ ಅನ್ನಿಸ್ತವೆ. ಸ್ವಲ್ಪ ಬಲ್ತದ್ದು ಅಂತ ಹೇಳಿದ್ರೆ ಅವನ್ನ ಕುಚ್ಚಿ ಬಸ್ತು ಅವನ್ನ ಮತ್ತೆ ಮಾಡ್ತೀವಿ ನಾವು ಭಾಳ ಅಂದ್ರೆ ಎಳೆವ ತೊಗೊಂಬಂದಿರ್ತೀವಿ. ಅಕಸ್ಮಾತ್ ಏನಾದರೂ ಬಲ್ತಿದ್ವು ಹಂಚಿದ್ವು ಅಂತಂದು ಹೇಳಿದ್ರೆ ಕುಚ್ಚಿಬಿಡ್ತೀವಿ ನಾವು. ಕುಚ್ಚಿ ಅವ್ನ ಬಸ್ತು ಹಟ್ಟೆ ಖಾರ ಹಾಕಿ ಮಾಡ್ತೀವಿ. ಇವನು ಈ ಥರ ಹುರಿದು ಮಾಡೋಕೆ ಎಳೆವ ಚಲೋ, ಇವು ಟೇಸ್ಟು ಭಾಳ ಆಗ್ತಾವೆ ಎಳೆವು. ಇದಕ್ಕಿಂತ ಜವಾರಿ ಚೌಳಿಕಾಯಿ ಅಂತ ಬರ್ತಾವೆ, ಅದ್ರೊಳಗೆ ಬೀಜ ಇರ್ತಾವಲ್ಲ ರೀ, ಅವು ಭಾಳ ಮಸ್ತ್ ಆಕತ್ತೆ ಪಲ್ಯ, ರುಚಿ ಆಕತ್ತೆ ಪಲ್ಯ. ಇದಕ್ಕಿಂತ ಅದು ಭಾಳ ರುಚಿ ಜವಾರಿ ಚೌಳಿಕಾಯಿ. ಇಟೀಟ ಇರ್ತಾವೆ, 3 ಬೀಜ ಇರ್ತಾವೆ ನೋಡಿ ಅಷ್ಟೇ ರೀ. ಅವು 3 ಅಂದರೆ 2 ಹಾಕವು, ಅದ್ರೊಳಗೆ ಅಷ್ಟು ರುಚಿ ಇರ್ತಾವೆ. ಪಲ್ಯ ಕುದಿಯಾಗತ್ತಿತ್ತು. ಈಗ ಒಂದು ಸೈಡ್ ಸಕ್ಕರೆ ಹಾಕಿ ಪಾಕ ಮಾಡೋಕೆ ಇಟ್ಬಿಡ್ತೀನಿ ರೀ. ಆಮೇಲೆ ಹಿಟ್ಟನ್ನು ಹಾಕ್ತೀನಿ, ಅಲ್ಲಿವರೆಗೂ ಪಾಕ ರೆಡಿ ಆಗ್ಬಿಡ್ತೈತಿ. ಈಗೇನು ಜಾಮೂನ್ ಯಾವಾಗಿನ ಪ್ಯಾಕೆಟ್ ಇವು? ಹೋಗ್ತೇವೆ ರೇಷನ್ ತಂದಿದ್ವಲ್ಲ, ರೇಷನ್ನಾಗಿಂದಿವೆ. ಇಫ್ತಾರಿಗೆ ಮಾಡ್ಬೇಕಂತೇಳಿ ಮಾಡಾಕತ್ತೇನೆ. ಹಂಗೆ ನಾವು ಜಾಮೂನ್ ಪ್ಯಾಕೆಟ್ ಬಿತ್ತಂದ್ರೆ ಒಂದು ವಾರದ ಮೇಲೆ ಇಡಂಗಿಲ್ಲ ನಾವು ಅವನ್ನ. ಇದ್ರ ಮ್ಯಾಗ ನಾವು ಕಣ್ ಬಿದ್ದಿಲ್ಲ ನೋಡಿ. ನಿಮಗೂ ನೆನಪಿಲ್ಲೋದಿಲ್ಲ? ಕಡೆ ಸಾನ್ಯಾರ ನೆನಪು ಮಾಡೋಕ್ಕೆ ಅಕ್ಕಿ ನೆನಪಿಲ್ಲನೆ. ಸಾನಿಯಾಗ ಆಗಿರತ್ತೆ ರೋಜಾ ಆಕೆಲ್ಲಿ ನೆನಪು ಮಾಡ್ಬೇಕು, ಏನು ಯಾಕೆ ಮಾಡ್ಕೊಂಡು ಹೊರವಂತ ಆಕೆ. ಈಗ 2 ಪ್ಯಾಕೆಟ್ ಹಾಕ್ತಿ? 2 ಪ್ಯಾಕೆಟ್ ಮಾಡಿಬಿಟ್ರೆ ಆತ ಮಾಡೋಕ್ಕಾಗಿಲ್ಲ. ಅದ್ರಾಗ ನಾವು ಒಂದೊಂದು ಪ್ಯಾಕೆಟ್ ಯಾವಾಗ ಮಾಡಿರ್ತೀವಿ. ಪ್ಯಾಕೆಟ್ ಅಂತಂದು ಹೇಳಿದ್ರೆ ಆಗೋದೇ ಇಲ್ಲವು. ಎಲ್ಲರೂ ಜಾಮೂನ್ ಪ್ರಿಯರ್ ನಮ್ಮ ಮನ್ಯಾಗ. ಅದ್ರಾಗ ಹೇಳ್ಬೇಕಂದ್ರೆ ಎಸ್ಪೆಷಲ್ ನಮ್ಮ ಸಾನಿಯಾ ಭಾಳ ಆಕೆ ಹೋಗ್ತಂಬ ಬಾಯ್ ಹಾಕಂತ ಬರ್ತಂಬ ಬಾಯ್ ಹಾಕಂತ. ಆಕೆ ಏನಂತಲ್ಲ, ನಾನು ತಿಂತೇನೆ, ತಮ್ಮನ ತಿಂತಾಳೆ. ಆದ್ರೆ ತಮ್ಮನ ತಿನ್ನೋದು ಕಡಿಮೆ, ನಾನು ನೀನು ಸಾನ್ಯಾ ತಿನ್ನೋದು ಹೆಚ್ಚಿಗೆ. ತಮ್ಮನ ಸ್ವೀಟಿಗೆ ಇಷ್ಟಪಡಂಗಿಲ್ಲ ಜಾಸ್ತಿ. ಏನು ಇಷ್ಟಪಡೋದು ನಾನು? ಜಾಮೂನ್ ಭಾಳ ನೀರನ್ನು ಹಿಡಿಯಂಗಿಲ್ಲ, ಆಮೇಲೆ ಹಾಲನ್ನು ಹಿಡಿಯಂಗಿಲ್ಲ. ಸ್ವಲ್ಪ ಹಾಕಿದ್ವಿ ಅಂದ್ರೆ ಕವರ್ ಆಗಿಬಿಡ್ತೈತೆ ಅದಕ್ಕೆ. ಅದು ಭಾಳ ಹಾಕಿದ್ವಿ ಅಂದ್ರೆ ಎಲ್ಲ ಇದಾಗ್ಬಿಡ್ತದೆ, ಕಳಕ್ ಆಗ್ಬಿಡ್ತದೆ. ಸ್ವಲ್ಪ ನೋಡಿ ಹಾಕೋಬೇಕು. ಅಂದ್ರೆ ಜಾಮೂನ್ ಹಿಟ್ಟು ಕಲ್ಸಕ್ಕೆ ನೀರು ಒಟ್ಟು ಯೂಸ್ ಮಾಡ್ಬೇಕು? ಮಾಡಾರ ನಾವು ಸ್ವಲ್ಪ ಹಾಲು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಹೆಚ್ಚಿಗೆ ಹಾಕೋಂತೇಳಿ ಹಾಲನ್ನ ಮಾಡಕತ್ತೀನಿ ನಾನು. ಚಲೋ ಬಿಡ, ಹಾಲ್ನಾಗ ಮಾಡಿದ್ರು ಬೆಸ್ಟ್. ಅಂದ್ರೆ 4 ಕೆಜಿ ಜನ ಕೊಡ್ತೀನಿ ನನಗೆ. ಜಾಮೂನ್ ಮಾಡ್ಬೇಕಂದ್ರೆ ನೀವು ಯೂಸ್ ಮಾಡ್ತಾರೋ ಮಾಡಂಗಿಲ್ಲ ಅಂತೇಳಿ. ಮಾಡ್ತಾರೆ ನಾವು ಮಾಡಿವ್ರಿ ಎಷ್ಟೋ ಸರ ನೀರು ಹಾಕಿ ಮಾಡ್ಕೊಂಡೀವಿ. ಇದಕ್ಕೆ ಅಷ್ಟು ಬೇಕಾ, ನೀರಾಗಲಿ ಹಾಲಾಗಲಿ. ಇನ್ನು ಭಾಳ ಬೇಕಂತೇಳಿ ವಿಚಾರ ಮಾಡ್ಬೋದಾ? ಇದಕ್ಕೆ ಹಾಲಾದ್ರೂ ಅಷ್ಟೇ, ನೀರಾದ್ರೂ ಅಷ್ಟೇ. ಹಾಲು ಹಾಕಿದಕ್ಕೆ ಚಲೋ ಆಕೈತಿ. ಹಾಲು ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಕತಿ, ರುಚಿ ಭಾಳ ಕೊಡ್ತೈತೆ. ಫೈನಲ್ ಈಗ ಹಿಟ್ಟು ಮಿಕ್ಸಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಯಾಕಂದ್ರೆ ಕೈಗೆ ಅಂಟತ್ತಲ್ಲ ಅದು.
ತುಪ್ಪ ಇತ್ತಂತ ತುಪ್ಪ ಹಾಕ್ಕೊಳ್ಳೋರು ಹಾಕೋಬೋದು, ತುಪ್ಪ ಇಲ್ದಾರ ಎಣ್ಣೆ ಯೂಸ್ ಮಾಡಿದ್ರೆ ನಡಿತೈತೆ. ಕೈ ಗಂಟಂಗಿಲ್ಲ ಹಿಂಗೆ ಎಲ್ಲ ಬಿಟ್ಟು ಬಿಡ್ತೈತಿ. ತುಪ್ಪ ಹಾಕಿದ್ರೂ ಬೆಸ್ಟ್. ತುಪ್ಪ ಹಾಕ್ಬೇಕಲ್ಲ. ತುಪ್ಪ ಇಲ್ಲ. ಅಂದ್ರೆ ಎಣ್ಣೆ ಎದಕ್ಕೆ ಹಾಕೋದು ಅಂತ ಹೇಳಿದ್ರೆ ಹಿಟ್ಟೆಲ್ಲ ಕೈ ಅಂಟ್ಕೊಳಂಗಿಲ್ಲ, ಡಬರಿಗೆ ಅದು ಅಂಟ್ಕೊಳಂಗಿಲ್ಲ. ಸಾಫ್ಟ್ ಹಾಕೋ ಅಂತೇಳಿ ಅಷ್ಟೇ ಇದು ಮಾಡೋದು. ಬಾ ಸಾನ್ಯಾ ಬಾ, ನಿನ್ನ ಸಂಬಂಧ ನೋಡುವ ಅಲ್ಲಿ ಸ್ಪೆಷಲ್ ಏನೈತಿ ಇವತ್ತು ಇಫ್ತಾರ್ಗೆ ಗುಲಾಬ್ ಜಾಮೂನ್ ತಗೋ ಬಾ. ತಮ್ಮನ್ನ ಅದನ್ನ ಕುಕ್ಕರ್ ಬಂದ್ ಮಾಡ್ಬೇಕು. ಹೇಳ್ತಮ್ಮನ ಪಟ್ ಅಂತೇಳಿ ಜಾಮೂನ್ ನೀನು ಹಿಟ್ಟಿದ್ ಮಾಡ್ತಲ್ಲ ದುಂಡಗೆ, ಇದ್ರ ಮ್ಯಾಗ ಕ್ರ್ಯಾಕ್ ಬರ್ಲಿಕ್ಕೆ ಅಂತ ಹೇಳಿದ್ರೆ ಮಸ್ತ್ ಅಕ್ಕವು, ಒಡೆಯಂಗಿಲ್ಲ ಅವು. ಒಡಿಲ್ದಂಗೆ ಆಗ್ಬೇಕಂತ ಹೇಳಿದ್ರೆ ಜಾಮೂನ್ ಈಗೇನು ನಾವು ಇಲ್ಲಿ ಮಾಡ್ತೇವಲ್ಲ ದುಂಡು ಹಿಂಗೆ ಇದ್ರ ಮ್ಯಾಗ ಫಸ್ಟ್ ಕ್ರ್ಯಾಕ್ ಬರಬಾರ್ದು. ಇದ್ರ ಮ್ಯಾಗ ಕ್ರ್ಯಾಕ್ ಬಂತ ಅಂತ ಹೇಳಿದ್ರೆ ಜಾಮೂನ್ ಹೊಡಿತಾವೆ. ಗುಲಾಬ್ ಜಾಮೂನ್ ಪ್ರಿಯರೇ ಇಲ್ಲಿ ಇದನ್ನ ನೋಡ್ಕೋಬೇಕು ನೋಡ್ರಿಪ್ಪ, ಅದ್ರ ಮ್ಯಾಗ ಕ್ರ್ಯಾಕ್ ಅದು ಬರಬಾರ್ದು. ಹಿಟ್ಟಿನ ಮ್ಯಾಗ ಏನಾರ ಕ್ರ್ಯಾಕ್ ಬಂತ ಅಂತ ಹೇಳಿದ್ರೆ ಜಾಮೂನ್ ಹೊಡಿತಾವೆ. ಹಿಟ್ಟು ಎಷ್ಟು ಚಂದ ನಾದ್ಕೊತೀರಿ ಆಮ್ಯಾಗ ಹಿಂಗೆ ಎಷ್ಟು ಚಂದ ದುಂಡಗೆ ಮಾಡ್ಕೊತೀರಲ್ಲ ಅಷ್ಟು ಚಂದ ಜಾಮೂನ್ ಹಾಕಾವು ನೋಡಿ. ಫಸ್ಟ್ ಏಟೆಟ್ ಕಾಣ್ತಾವೆ ಇವು. ನಾವೇನು ಪಾನ್ಕಾಳ ಹಾಕ್ತೇವಲ್ಲ ಹಾಕಿದ್ಮ್ಯಾಗ ಪಾನ್ಕ ಎಲ್ಲ ಜಕ್ಕೊಂಡು ಉಬ್ತಾವ, ಅವು ಹಂಗೆ ಒಬ್ಬಂಗಿಲ್ಲ. ಆವಾಗ ಜಾಮೂನು ಸ್ವೀಟ್ ಆಗೋದು. ಆಮ್ಯಾಗ ಇದು ಮಾಡ್ತಾರಲ್ಲ ಡ್ರೈ ಜಾಮೂನ್, ಹಿಂಗೆ ಸೇಮೇನ ಅದು? ಅವು ಹಿಂಗೆ ಸೇಮ್ ಪಾನ್ಕ ಗಟ್ಟಿ ಮಾಡ್ತಾರ, ಪಾನ್ಕ ಎಲ್ಲ ಹಿರ್ಕೊಂಡ್ರೆ ಅವು ಇವು ಆಗ್ಬಿಡ್ತಾವ, ಡ್ರೈ ಹಾಕೋಲ್ಲ ಅವು. ಅಂದ್ರೆ ಮದುವೆ ಗಿದ್ವಿ ಒಳಗೆ ಯಾವ್ದಾರ ಕಾರ್ಯಕ್ರಮ ಒಳಗೆ ಅಂತ ತರಿಸ್ತಾರೆ ಹೆಚ್ಚಿಗೆ ಜನ. ಒಂದು 100 ಹಾಕವ್ ನಾವು ಕಡಿಮೆ ಹಾಕವ್. ಕಡಿಮೆ ಅಕ್ಕ ಹಂಗೆ ಇಟ್ಟಿಟ್ಟೆ ನಾವು ಮಾಡ್ಕೊಂತ ಕೂತ್ಕೊಂಡ್ರೆ 100 ಹಾಕ್ಯಾವ 200 ಹಾಕವ ಅದ್ರಾಗ. ನಾವು ಮಾಡೋದ್ರೆ ಡಿಫ್ರೆಂಟ್ ಇರ್ತಾವೆ. ಸಣ್ಣ ಒಂದು ಅದೇ ಸಣ್ಣ ಆಗಬಾರ್ದು, ದೊಡ್ಡ ಒಂದು ಅದೇ ದೊಡ್ಡ ಆಗಬಾರ್ದು. ಒಬ್ಬ ಮನುಷ್ಯ ಒಂದು 4 ತಿಂದ ಅಂತ ಹೇಳಿದ್ರೆ ತೊಂಬಿಡ್ಬೇಕು, ಮತ್ತೊಂದು ತಿಂಗ್ಬಿಟ್ಟು ಜಾಮೂನ್ ಅನ್ಬಾರ್ದು. ಆಯ್ತು ಎಲ್ಲ ದುಂಡಗೆ ಮಾಡ್ಕೊಳ. ಸಾನ್ಯಾ ಈಗೇನ ರೋಜಾ ಬಿಡೋದೆಲ್ಲ ತಯಾರಿ ಮಾಡ್ಕೊಂಡಿ? ಇಷ್ಟ ಕಲ್ಲಂಗಡಿ ಒಳಗೆಲ್ಲ ಈಗ ತಗೋಬೇಕು ಇನ್ನೊಂದು ಸ್ವಲ್ಪ ಸಾಕ? ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಡ, ನೀವು ರೋಜಾ ಅದಿ ಮೊದಲನೇ ತಿನ್ನೆ, ಆಮೇಲೆ ನೋಡೋದಂತೆ. ಇನ್ನೊಂದೆರಡು ಹಣ್ಣು ಹೆಚ್ಕೊಂತೀನಿ. ಹಾಂ ಹಚ್ಚದ. ಆಮೇಲೆ ನಮ್ಮ ಸಾನ್ಯಾ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಹೆಸರು ಹಾಕಿ ಒಂದು ರೋಜಾ ಬಿಡ್ಲಂಗೆ ಪೂರ್ ರೋಜಾ ಮಾಡ್ತೇವೆ ಅಂತೇಳಿ ಹಠ ತೊಟ್ಟಾಳೆ. ಆಮ್ಯಾಗ ಮಾಡಾಕತ್ತಾಳೆ. ಸುಮ್ಮನೂ ಮಾಡಾಕತ್ತಿದ್ಲೆ, ಬಟ್ 2 ರೋಜಾ ಹಾಕಿ ಮಿಸ್ ಆದವು. ಸಾನ್ಯಾಗ 1 ರೋಜಾ ಮಿಸ್ ಆಗಿಲ್ಲ. ನಾನಂತೂ ಬರೀ ಒಂದೇ ಮಾಡಿದೆ. ನಾನು ಪ್ರತಿ ಸಲನೂ ಪೂರ್ತಿ ಮಾಡ್ತಿದ್ದೆ, ಬಟ್ ನನ್ನ ಜೊತೆ ಹೇಳೋರು ಇದ್ದಿದ್ದಿಲ್ಲ ಅವಾಗ. ಹೌದು. ಮಮ್ಮಿ ಏನು ಮಾಡ್ತಿದ್ಲು, ಮಮ್ಮಿ ಮಕ್ಕೊಂಡು ಬಿಡ್ತಿದ್ಲು. ಬೆಳಿಗ್ಗೆ ನನಗೆ ಹೇಳಕ್ಕೆ ಹೆದರಿಕೆ ಹಾಕಿತ್ತು, ಅದಕ್ಕೆ ನಾನು ಇರ್ತಿದ್ದಿಲ್ಲ. ಈಗ ಮಮ್ಮಿ ಪಾಪ ಹೇಳತ್ತಾಳೆ, ನನಗೂ ಎಬ್ಸತ್ತಾಳೆ, ಎಲ್ಲ ಮಾಡತ್ತಾಳೆ. ಎಲ್ಲಕ್ಕಿಂತ ಒಳ್ಳೆಯ ಕೆಲಸ ಅದ ರೋಜಾ ಇದ್ದವ್ರಿಗೆ ಅಡುಗೆ ಮಾಡಿಕೊಡೋದು, ಎಬ್ಸೋದು. ನಿಮ್ಮ ಮಮ್ಮಿನೂ ಈ ಸಲ ಹೇಳಿದ್ಲ ಪೂರ ಮಾಡ್ತಾನೆ ಅಂಥೇಳಿ, ಬಟ್ ಆಕೆಗೆ 2-3 ಅದು ಮಿಸ್ ಅದು. ಇರಲಿ ಬಿಡ. ಇನ್ನೂ ವಿಷಯ ಆಗೈತಿ. ಫಸ್ಟ್ ಇವು ನೋಡ್ರಿ ಹೆಂಗಿಗ್ಯಾವ, ಮಸ್ತಾಗಲ್ಲ ಇವು. ಜಾಮೂನ್ ಮಾಡೋ ಟ್ರಿಕ್ ಏನು ಬರ್ತೇನೆ, ಹೊಡಿಬಾರ್ದು ಅಂತ ಹೇಳಿದ್ರೆ ಇವು ಇಷ್ಟು ನೈಸ್ ಬರ್ಬೇಕು. ಹಿಟ್ಟೊಳಗೈತಲ್ಲ ದುಂಡಗೆ ನೈಸ್ ಬರ್ಬೇಕು, ಆವಾಗ ಅವು ಹೊಡೆಯಂಗಿಲ್ಲ. ಇನ್ನೀಗ ಮಸ್ತ್ ವಿಷಯ ಆಗೈತಿ. ಆ ಕಡೆ ಪಾಕ ರೆಡಿ ಆಗೈತಿ. ಪಾಕ ರೆಡಿ ಆಯ್ತಾನೆ ಈಗ. ನಾವು ಅದಕ್ಕೆ ಪಾನಕ ಅಂತಿದ್ವಿ, ಮಂದಿ ಕಮೆಂಟ್ ಮಾಡ್ತಿದ್ರೆ ಪಾನಕ ಅಲ್ರಿ ಪಾಕ ಅಂತೇಳಿ. ಪಾಕ ಅಂತೇಳಿ ಪಾನಕ ಅಂದೊಂದು ರೂಢಿ ಆಗ್ಬಿಡುತ್ತೆ. ಪಾನಕ ಅಂತ ಹೇಳದಕ್ಕಂತಾರ ಹೇಳ್ರಿ, ಶರ್ಬತ್ ಅಂತಾರೆ.
ಕೆಲವೊಂದು ಹೆಂಗೆ ಗೊತ್ತಾ ನಾವೇನು ಸಣ್ಣಂದಿರ್ತ ಮಾಡ್ಕೊಂತ ಮಾತಾಡ್ಕೊಂತ ಬಂದಿರ್ತೇವಲ್ಲ ಹ್ಮ್ ಅದನ್ನ ಬಿಡಾಕ ಮರ್ಯಾಕ ಆಗಂಗಿಲ್ಲ. ಅವು ಸಡನ್ ಆಗಿ ಬಂದ್ಬಿಡ್ತಾವ ಬಾಯಿ ಒಳಗ, ಮಾಡೋ ಭಾಷೆ ಆಗ್ಬಿಡ್ತಾವು. ನೋಡು ಎಷ್ಟು ಸಣ್ಣ ಇದ್ದು ಎಣ್ಣೆ ಒಳಗೆ ಬಿದ್ದು ಗುಟ್ಲಿಕ್ಕನ ಎಣ್ಣೆ ಪೂರ ಜರ್ಕೊಂಡು ಗುಟ್ಲಿಕ್ಕ ನಾವು ಉಬ್ಬ ಚಲೋ ಆಕ್ಕವು. ಆಮೇಲೆ ಮತ್ತೆ ಇದಕ್ಕೇನ ಮತ್ತೆ ಅದ್ರಾಗ ಉಬ್ಬತಾವ ಪಾಕದೊಳಗೆ. ಅದ್ರಾಗ ಉಬ್ಬಂಗಿಲ್ಲ, ಅದ್ರಾಗ ಇದು ಜಕ್ಕೋತೈತಿ ಸ್ವೀಟ್ ಪಾಕ. ಪಾಕ ಚಕ್ಕೊಂಡೈತವ. ಪಾಕ ಚಕ್ಕೊಂಡ್ಮೇಲೆ ಸ್ವೀಟ್ ಆಗೋದು, ಮಿದು ಆಗೋದು. ಎಣ್ಣೆ ಮಸ್ತ್ ಬಿಸಿಯಾಗಿರ್ಬೇಕ, ಲಗು ಲಗು ಬ್ರೌನ್ ಆಕೈತದ. ಜಾಮೂನ್ ಮಾಡೋದು ಭಾಳ ಈಸಿ ನೋಡಿ. ಅದ ಜಾಮೂನ್ ಮಾಡಿದ್ಮ್ಯಾಗ ಬೇಜಾರಾಗೋದಲ್ಲ ಬರ್ತಾನೆ, ಅವೇನು ಹೊಡಿತಾವಲ್ಲ, ಹೊಡೆದ್ಮ್ಯಾಗ ಬೇಜಾರಾಕೈತಿ. ಅದು ಹೊಡಿಬಾರ್ದು ಅಂತ ಹೇಳಿದ್ರೆ ಈ ಮಾತು ನಾನು ಭಾಳ ಟೈಮ್ ಆಗತ್ತೀನಿ. ಇವತ್ತಾವಲ್ಲ ನೀವು ಚಂದ ಮಾಡ್ಕೋಬೇಕ್ರಿ, ಅವಾಗ ಹೊಡೆಯಂಗಿಲ್ಲ ಅವು. ಈ ನೋಡಿ ಒಂದು ಹೊಡೆಯಂಗಿಲ್ಲ ಇವು, ಹೊಡಿಲಂಗೆ ಆಗ್ಬೇಕು, ಮಸ್ತ್ ಆಕವ. ಕೈ ಆಡ್ಬೇಕು ಸ್ಲೋಲಿ ಅಲ್ಲ, ಆಮೇಲೆ ಎರಡು ಕಡೆ ಕೆಂಪು ಆಗ್ಬಿಡ್ತಾವ. ಕೆಂಪು ಆಗ್ಬೇಕು, ಬ್ರೌನ್ ಆಗ್ಬೇಕು. ಬ್ರೌನ್ ಕೆಲವೊಂದು ಆಗತ್ತಾವ ಈಗ, ಕೆಲವೊಂದು ದಿನ ಹಗ್ಗಕ್ಕೆ ಹಾಕಾವು. ಸಾನಿಯಾ, ಇವತ್ತಿನ ಟೈಮಿಂಗ್ ಇಫ್ತಾರಿದೆ 6:39. 6:39. ಆಮ್ಯಾಗ ಸ್ವಲ್ಪ ಮಂದಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕಾರ್ಡ್ ಮಾಡ್ಸಿರ್ತಾರೆ ರೀ. ಕಾರ್ಡ್ ಒಳಗೆ ಬೆಳಿಗ್ಗೆ ಎದ್ದು ಶೈರಿ ಮಾಡೋ ಟೈಮಿಂಗ್, ಆಮ್ಯಾಗ ಸಂಜೆ ಮುಂದೆ ಇಫ್ತಾರ್ ಮಾಡೋ ಟೈಮಿಂಗ್, ಆಮ್ಯಾಗ ರೋಜಾ ಇರುವಂಥ ದುವಾ ಅದರೊಳಗೆಲ್ಲ ಕೊಟ್ಟಿರ್ತಾರೆ. ಸೊ ಅದೇನ್ರಿಪ್ಪ ಅಂತ ಹೇಳಿದ್ರೆ ಕೆಲ್ಸದ ಮ್ಯಾಗ ಹೋದವ್ರಿಗೆ, ಆಮ್ಯಾಗ ಎಲ್ಲರ ಟ್ರಾವೆಲಿಂಗ್ ಮಾಡೋಬೇಕಾದ್ರೆ ರೋಜಾ ಇದ್ದವ್ರಿಗೆ ಅದು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೈತಿ. ಸೊ ಅಂಥ ಕಾರ್ಡ್ ಈಗ ಸಾಗರ ಕಡೆ ಐತಿ, ಹಿಂಗಾಗಿ ಪರ್ಫೆಕ್ಟಾಗಿ ಟೈಮ್ ಗೊತ್ತಾಕೈತಿ. ಇಲ್ರಿಪ್ಪ ಅಂತ ಹೇಳಿದ್ರೆ ಆಜು ಬಾಜು ಎಲ್ಲರ ಮಸೂತಿ ಇದ್ದರೆ ಮಸೂತಿ ಒಳಗಂತೂ ಸ್ಪೀಕರ್ ಒಳಗೆ ಹೇಳ್ತಿರ್ತಾರೆ ರೀ ಟೈಮಿಂಗ್. ಆಮ್ಯಾಗ ದುವಾ ಗಿವಾ ಎಲ್ಲ ನೀವು ಅಲ್ಲಿ ನೋಡ್ಕೊಂಡು ಅಲ್ಲಿ ಕೇಳ್ಕೊಂಡು ಇಫ್ತಾರಿ ಮಾಡ್ಕೋಬೋದು. ಆಮ್ಯಾಗ ಇವ್ ನೋಡಿ ಸಾನ್ಯ, ಅವತ್ತು ನಾನು ನಿಮ್ಮ ಮಮ್ಮಿಗೆ ಹಾಕಿದ್ದೆ ಒಂದು ಗಜಿ ತೊಗೊಂಡು ಅಂತೇಳಿ, ಮತ್ತು ಅವತ್ತು ನಿಮ್ಮ ಮಾವ ಅಂದೇಳೆ ಬರೀ ಅರ್ಧ ಕೆ ಜಿ ಸಾಕಂದೆ. ನೋಡ ಅರ್ಧ ಕೆ ಜಿ ಅವು ಖಜೂರು. ಇವತ್ತು ಎಷ್ಟನೇ ರೋಜಾ? ಇವತ್ತು 9ನೇ ರೋಜಾ. ನೋಡು 9ನೇ ರೋಜಾ ಮಟ್ಟ ಬಂದವು ಬರೀ ಅರ್ಧ ಕೆ ಜಿ ಖಜೂರು. ಆಮ್ಯಾಗ ಖಜೂರು ಅಂದ್ರೆ ನಾವು ಇಷ್ಟು ತಿಂದಿದ್ದಿಲ್ಲ, ಇದು ಜೋಡಿ ಮೇಲೆ ಬಾಕ್ಸ್ ಅದನ್ನು ತೊಗೊಂಡಿದ್ವಿ, ಅದು ಮಸ್ತ್ ಇತ್ತು. ಏನು ಟೈಮ್ ಅದ ಸಾನೆ? 3 ನಿಮಿಷ ಆಯ್ತಾನ? ಆಯ್ತು, ನೀವು ಇಫ್ತಾರಿ ಮಾಡಿ. ವಾವ್, ಮಸ್ತಾಗಿ ನೋಡಿ. ನೋಡಿ ಎಲ್ಲಿ ಕ್ರ್ಯಾಕ್ ಆಗಿಲ್ಲವು, ಎಲ್ಲಿ ಹೊಡೆದಿಲ್ಲ, ಹಿಂಗಾಗಬೇಕು. ಜಾಮೂನ್ ತೆಗಿದಿ? ತೆಗೆದೆ, ಇದು ಪಾನಕದೊಳಗೆ ಹಾಕಕ್ಕೆ. ಪಾನಕ ಒಳಗೆ ಒಂದು ಜಲ್ದಿ ಸ್ವಲ್ಪ ಹೀರ್ಕೊಂಡು ಬಂದ್ರೆ ಚಲೋ ಆಗತ್ತೆ. ಮಿನಿಮಮ್ ಆಯ್ತಲ್ಲ ಒಂದು 4 ತಾಸು ಮಟ್ಟ ಅದೇ ಪಾಕ ಒಳಗೆ ಇರ್ಬೇಕು, ಅಂದ್ರೆ ಮಸ್ತ್ ಆಗ್ತದೆ. ಇಷ್ಟು ಆಗ್ಯಾದ ಇಲ್ಲಿ ಇನ್ನೂ ಇಷ್ಟು ಎಣ್ಣೆ ಒಳಗೆ ಹಾಕೋದು ಬಾಕಿ ಐತಿ. ಎಷ್ಟಾಗಿರ್ಬೇಕು ಇವು? 2, 4, 6, 8, 10, 12 ಇಲ್ಲೇ ಅದ ಒಂದು 20 ಮ್ಯಾಗ ಇದೆ. ಎಷ್ಟು? ಇಲ್ಲೇ ಅದ 20 ಮ್ಯಾಗ ಇದೆ. ಹೌದಾ? ಇಲ್ಲೇ ಬಂದು ಲೆಕ್ಕ 2, 4, 6, 8, 10, 12, 13, 14, 15, 16, 17, 18, 19, 20 ಅದು ಹೇಳಿಲ್ಲ 20 ಮ್ಯಾಗ ಇಲ್ಲೇ ಅದಾವೆ. ಅವು ಮಾಡಿದ ತಕ್ಷಣ ಹಿಂದಿಂದ ಕರೆದು ಬಿಡ್ಬೇಕು ಅವನ್ನ. ಸ್ವಲ್ಪ ಗಾಳಿಗೆ ಏನಕ್ಕಾಡ್ರಿ ಹಾರ್ಕೊಂಡ್ಬಿಡ್ತಾವೆ. ಅವು ಹಾರ್ಕೊಂಡು ಮತ್ತೆ ಬಾಯಿ ಬಿಟ್ಟಂಗೆ ಆಗ್ಬಿಡ್ತಾವೆ. ಬಾಯಿ ಬಿಟ್ಟಂಗೆ ಹಾಕೋ ಆಮೇಲೆ ಬಿಗಿತಾವೆ ಸ್ವಲ್ಪ. ಅದಕ್ಕೆ ಒಬ್ರು ಮಾಡ್ತಿರ್ಬೇಕು, ಒಬ್ರು ಕರಿತಿರ್ಬೇಕು, ಅಂದ್ರೆ ಕರೆಕ್ಟ್ ಆಗ್ತದೆ. ಹಂಗೇನ್ರ ಪಿಕ್ಕೊಂದಂಗೆ ಆದ್ರೆ ಮತ್ತೆ ಈ ಟೈಪ್ ಮಾಡ್ಬೇಕು. ಈಗ ನೀವು ಮಾಡಾಕ್ತಿಲ್ಲಿಗೆ ಆ ಟೈಪ್ ಮಾಡಿ ಹಾಕಿದ್ರೆ ಮತ್ತೆ ಒಂದು ಲೆವೆಲ್ಗೆ ಬರ್ತಾವೆ. ಮತ್ತು ಅದ್ರ ಶೇಪ್ ಐತಲ್ಲ ಚೆಂದಾಗಿ ಬರ್ತೈತೆ ದುಂಡಗೆ. ಎಸ್, ಅದು ಮಾಡಿ ಹಾಕ್ಬಿಟ್ರೆ ಇನ್ನೂ ಮಸ್ತ್ ಆಗ್ತೈತೆ. ಈಗ ಅಂತೂ ಈಗ ನೆನಾಗತ್ತಾವು, ನೆನಿಲ್ಲವು. ಎಷ್ಟು ನೆನಿತಾವಲ್ಲವು ಅಷ್ಟು ಎಷ್ಟು ಹಾಕೋಣ ನಾವು.
ಈಗ ನಾತ ಜಾಮೂನ್ ಮಾಡೋದೆ ಡೇ ಅಂದ್ರೆ ಪಟ್ ಪಟ್ ಅಂದ್ರೆ ಡಬ್ಬ್ಯಾಗ ಹಾಕುವ ನಮ್ಮವ್ರು ಹೋಗಿ ಕಟ್ಟೆ ನಮ್ಮವ್ರು ಬೆಟ್ಟಾಗ ಬರೋಣಂತೆ ಸಾನಿ ರೋಜಾ ಬಿಡಾತ ಬಿಟ್ಟು ಮೇಲೆ ಹೋಗೋಣ ರೋಜಾ ಬಿಟ್ಟಾಳೈತಿ ಈಗ ರೋಜಾ ಬಿಟ್ಟಾಕಿ ಊಟ ಮಾಡತ್ತಾಳೆ ಸಾನಿಯಾ ತಮ್ಮನ್ನ ತಳಗೆ ಬರ್ತೀರಿ ನೀವು ಕರೆನು ಬರ್ತೀರಿ ನಾಳೆ ಪಟ್ ಪಟ್ 12 ಗಂಟೆಗೆ ಬರೋದಲ್ಲ ಹ್ಞೂ 5:30ಗೆ ಯಾಕೆ ಫುಲ್ ಡೇ ಐತನ ನಾಳೆ ಎಕ್ಸಾಮ್ ಐತಿ ಎಕ್ಸಾಮ್ 2 ಗಂಟೆಯಿಂದ ಸ್ಟಾರ್ಟ್ ಆಕಾವ ಆದ ಕಾರಣ ನಾಳೆ ನಾವು 10 ಗಂಟೆಗೆ ಹೋಗಿ 5:15 ಬರ್ಬೇಕು ಹೌದಾ ಓ ನಾಳೆ ಶನಿವಾರ ಅಲ್ಲ ಶನಿವಾರದ ಫುಲ್ ಡೇ ಐತೇನು ಇರ್ಲಿ ತಗೋ ಈಗ ಹದಿನೈದಕ್ಕೆ ಬರ್ತಾನಂತ ಸಂಡೇನು ಹಾಫ್ ಡೇ ಇರ್ತಾರೆ ಮತ್ತೆ ಹೆಂಗೆ ನಾ ಸೆಂಟಿಮೆಂಟ್ ಮಾಡೋದು ಸಂಡೇ ದಿನ ನೋಡ್ತೀನಿ ಸಂಡೇ ದಿನ ಈಗಿಲ್ಲ ಮತ್ತು ಮುಂದೆ ಹ್ಞೂ ನೀವೊಂದು ಹತ್ತಿ ನೋಡ್ರಿ ಈಗ ರೆಡಿ ಆದ್ರಿ ಹ್ಞೂ ನೋಡ್ರಿ ಹೋಗೋಣ ಹಂಗಂದ್ರೆ ಸಾನ್ಯಾ ತಗೊಂಡು ಹೇಳೋದನ ಸಾನಿ ಹೋಗಿ ಬರ್ತಾಳೆ ಹ್ಞೂ ತಗೊಂಡೆ ಅಮ್ಮ ಗುಲಾಬ್ ಜಾಮೂನು ತಗೊಂಡಿ ಹ್ಞೂ ನೋಡ್ರಿ ಹೋಗೋಣ ನಡೀತಮ್ಮನ ಸರಿ ಮೊಬೈಲ್ ಒಂದು ಚಾರ್ಜ್ ಆಗ್ಬೇಕು ನಂದೆ ಚಾರ್ಜಿಂಗ್ ಇಟ್ಟೀನಿ ಮೊಬೈಲ್ ಚಾರ್ಜಿಂಗ್ ತಕ್ಕೊಂಡೆ ನೋಡ್ರಿ ಹೋಗೋಣ ನಮ್ಮ ಮನ್ಯಾಗ ನೋಡ್ರಿ ಹೆಂಗೆ ಅದಾವ ಒಂದು ಸ್ವಿಚ್ ಒಳಗೆ ಇದು ಟಿ ವಿ ಇದೆ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಂದ ಇಷ್ಟು ಅದಾವ ಅಂದ್ರೆ ಇಲ್ಲಿ ವಯರ್ ದೂರ ಆಕೈತಿ ಹಿಂಗಾಗಿ ನಾವು ಅಲ್ಲೇ ಒಂದು ಏನು ತರೋದಕ್ಕೆ ಸ್ವಿಚ್ ಬೋರ್ಡ್ ಅಲ್ಲ ಸ್ವಿಚ್ ಬೋರ್ಡ್ ಸೆಟ್ ಮಾಡೀವಿ ನೋಡ್ರಿ ಹೋಗೋಣ ಫಸ್ಟ್ ಹೆಂಗಿತ್ತು ನೋಡಿ ಸುಮ್ಮನೆ 7 ಗಂಟೆ ಅಂದ್ರೂ ಕತ್ತಿರ್ತೈತೆ ಕತ್ತಲ್ಲ ಬೆಳಕಿರ್ತೈತೆ ಬೆಳಕಿರ್ತೈತೆ ಬಟ್ ಈಗ ಹಂಗಲ್ಲ 6 ಗಂಟೆಗೆ ಕತ್ಲಾಕೈತಿ ಈಗ ಹೆಂಗೆ ನೋಡು ಸೃಷ್ಟಿ ಹೆಂಗೆ ಮಾಡ್ಯಾನ ಸೃಷ್ಟಿಕರ್ತ ಮನುಷ್ಯನ ತಲೆಯಾಗ ವಿಚಾರ ಮಾಡೋಷ್ಟು ಶಕ್ತಿನೂ ಇಲ್ಲ ಹೆಂಗಾಗತ್ತೆ ಅಂತ ಹೇಳೋದಲ್ಲ ಅಮ್ಮ ಹೋಗ್ಬೇ ಅಂಗಡಿ ಹಚ್ಚಿದ್ರೆ ಹಚ್ಚೇನ್ ಬೇ ಬಳತ್ತ ಹಚ್ಚಿ ಹೌದನ್ರಿ ನಿನ್ನೆ ಬಂದು ಹಚ್ಚಿದ್ರಿ ನೀವು ಅಂಗಡಿ ನೀ ಬಂದ್ ಹಚ್ಚಿದ್ ನಿಮ್ಮ ಏನ್ ಅದಕ್ಕೆ ಲಘು ಬಂದ ಚಲೋ ಆತ್ರಿ ಲಗುನ ಬಂದ್ವಿ ಆರಾಮ್ ಹೋಗಿ ಬಂದ್ವಿ ಹಾಂ ಸಂತೋಷ ಆತ್ ಹೋಗಿ ಬಂದಿದ್ದಕ್ಕ ಏನಂದ್ರ ಮಾಮ ಫೋನ್ ಹಚ್ಚಿದ್ರೇನ್ರಿ ಭಾಳ ಖುಷಿ ಆತ್ವ ಹಾಂ ಭಾಳ ಖುಷಿ ಆದ್ಲು ಹೌದ್ರಿ ಮಾವಲಿ ಭಾಳ ದಿವಸ ಆಗಿತ್ತು ಬಂದಿದ್ದೆ ಇಲ್ಲ ಬಂದಿದ್ದು ಭಾಳ ಚಲೋ ಆತು ಸುಮ್ಮನ ಮಾವಲಿ ಕುಡಿ ಹಾಂ ಬಂದಿದ್ದು ಚಲೋ ಆತು ಅನ್ನಕತ್ತಿದ್ರ ಹೌದನ್ರಿ ಭಾಳ ಖುಷಿ ಆತ ಅವ್ರಿಗೆ ಹೌದು ನಮಗೂ ಖುಷಿ ಆತ್ರಿಪ್ಪ ಹೋಗಿ ಬಂದಿದ್ದ ಹೋಗಿ ಬಂದಿದ್ದು ನಮಗೂ ಖುಷಿ ಆತ್ವ ಹ್ಞೂ ಹೋಗಿ ಮಾತಾಡ್ಸಿ ಕೊಟ್ಟು ಬಂದಿದ್ದು ಮಾಡಿದ್ದು ರಜಾನ್ ಮಗ ಹೆಂಗೈತಂತ್ರಿ ಆರಾಮೈತಂತ್ರಿ ಕತ್ನ ಮಾಡ್ತಿದ್ರಲ್ರಿ ಕತ್ನ ಮಾಡ್ತಿದ್ರ ಆರಾಮದಾನಂತ ಹಾಂ ಅದಕ್ಕೆ ಏನಾರು ಉಣ್ಣು ಅಂತಿಲ್ರಿ ರಾತ್ರಿ ಉಣ್ಣಂತೆ ಅಲ್ಲಿ ಗಂಜಿನೂ ಕುಡಿಲಿಲ್ಲ ಏನಿಲ್ರಿ ಅದು ಗಂಜಿನ ಮಾಡಿ ಹಾಕಿದ್ಲಂತ ಹೌದನ್ರಿ ಉಣ್ಣಂತ. ಚಲೋ ಆತ್ ಬಿಡಮ್ಮ ಹಾ. ಜಯ. ಇದು ನಮ್ಮ ಗುಲಾಬ್ ಜಾಮೂನ್ ತೊಗೊಂಬಂದಿದ್ದಮ್ಮ ಹಾ, ಅಲ್ಲೇ ತಿಂತ ತಗೊಂಡ್ ಅಲ್ಲಿ ಮನೆ ಕೊಟ್ಟು ಕಳ್ಸೈತ್ರಿ ಏನ ಹೌದನ ತಿನ್ನಮ್ಮ ತಿಂತದ್ವಿ ನೀವು ಬಾಬರ್ ಎಲ್ಲಾರು ತಿನ್ರಿ ಎಲ್ಲ ತಿಂತೇವೆ ನಾವಂತ್ರಿ ಈಗ ಮನೆಗೆ ಹೊಂಟೀವ್ರಿ ಬಂದು 8 ಗಂಟೆಗೆ ಬಂದೀವಿ 9 ಗಂಟೆ ಆ ಟೈಮ್ ಅಮ್ಮನ ಹೋಗ್ತಾರೆ ಈಗ ಮನೆಗೆ ಹಂಗೆ ನಾವು ಹೊಂಟೀವ್ರಿ ಮನೆಗೆ ಸಾನಿಯ ತಮ್ಮನ ಅಲ್ಲಿ ಅವ್ರ ದೊಡ್ಡವ್ರಿಗೆ ಹೋಗಿ ಭೇಟಿಯಾಗಿ ಬಂದ್ರೆ ನಾವು ಹೋಗ್ಬೇಕಂದ್ರೆ ಆಗ್ಲೇ ಟೈಮ್ ಆತು ಈಗ ಮನೆಗೆ ಹೊಂಟೀವಿ ನಾವು ಸೀದಾ ಪಪ್ಪ ಇದು ತೊಂಬರಕ್ಕೆ ಹೋದ್ರನ ಹಾಲು ಮೊಸರ ಮಾಡ್ಕೊಂಡು ಹೋಗಿ ಮನೆಗೆ ಬಂದು ವಾಪಸ್ ಕೆಲಿ ತೆಗಿ ಗಾಳಿ ನೋಡು ಮಸ್ತ್ ಐತಿ ತಂಪು ಗಾಳಿ